ನಮಸ್ಕಾರ ವೀಕ್ಷಕರೇ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ಬಿಎಸ್ಎನ್ಎಲ್ ಕಚೇರಿ ಮುಂದೆ ಗ್ರಾಹಕರ ಆಕ್ರೋಶ, ತ್ವರಿತವಾಗಿ ತಾಂತ್ರಿಕ ದೋಷ ಸರಿಪಡಿಸುವ ಭರವಸೆ. ತುಂಗಭದ್ರಾ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ, ವಿಶೇಷ ಪೂಜೆ ಬಳಿಕ ಬಾಗಿನ ಅರ್ಪಿಸಿದ ಸಿಎಂ ಸಿದ್ದರಾಮಯ್ಯ. ನಿನ್ನೆಯಿಂದಲೇ ಸರಿಯಾಗಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಕಾರ್ಯನಿರ್ವಹಿಸದ ಕಾರಣ ನಗರದ ಜೋಡೋ ರಸ್ತೆಯಲ್ಲಿನ ಬಿಎಸ್ಎನ್ಎಲ್ ಕಚೇರಿಗೆ ಗ್ರಾಹಕರು ಭೇಟಿ ನೀಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗ್ರಾಹಕರು ಬಂದಾಗ ಅವ್ರ ಜೊತೆ ಇದನ್ನ ಕ್ಲಿಯರ್ ಆಗಿ ಕನ್ವಿನ್ಸ್ ಮಾಡಿ ಹೇಳ್ಬೋದಿತ್ತಲ್ಲ, ಎಷ್ಟು ಗ್ರಾಹಕರ ಆಕ್ರೋಶಗಳ ಕಾರಣ ಏನಂತ. ನಿನ್ನೆ ಸಾಯಂಕಾಲ 5 ಗಂಟೆಗೆ ಈ ಒಂದು ಮೊಬೈಲಿಂದ ಎಲ್ಲ ಟವರ್ ಗಿವರ್ ಬಂದಾಗಿದ್ದಕ್ಕೆ ಎಲ್ಲ ವ್ಯವಹಾರಗಳು ಕೂಡ ಇವತ್ತಿನ ದಿವಸ ಈ ಮೊಬೈಲಿಂದ ಮಾತಾಡೋದ್ರಲ್ಲಿ ವ್ಯವಹಾರವಾಗಲಿ ಏನೋ ಮಾಡಬೇಕಾದ್ರೂ ಮೊಬೈಲೇ ಬಂದಾಗಿತ್ತಪ್ಪ ಅಂದ್ರೆ ನಮ್ಮ ಎಲ್ಲ ಕಾರ್ಯಗಳು ಸ್ತಬ್ಧ ನಿಂತು ಹೋಗ್ತದೆ. ಇಲ್ಲಿ ಕೆಲಷ್ಟು ಪ್ರಶ್ನೆಗಳ ಏನು ಹೇಳ್ತಾರಪ್ಪ ಅಂದ್ರೆ, ನೀವು ದುಡ್ಡು ತುಂಬಿರೇನು, ನಿಮ್ಮದೆಲ್ಲ ಕ್ಲಿಯರ್ ಆಗೈತೆ, ನಿಮ್ಮದೆಲ್ಲ ರೊಕ್ಕನ ಕ್ಲಿಯರ್ ಮಾಡಿರಿ ಹೇಗೆ ಅಂತ ಕೇಳ್ತಾರೆ. ಯಾಕಂದರೆ ಇದು ಲ್ಯಾಂಡ್ ಫೋನ್ ಅಲ್ಲ, ಇದಕ್ಕೆ ಮೊಬೈಲಿಗೆ ನಾವು ರೀಚಾರ್ಜ್ ಮಾಡಿದಾಗ ಚಾಲು ಆಗುತ್ತೆ, ಅಲ್ಲಿವರೆಗೂ ಸತ್ತಂತ ಇರ್ತದೆ. ಹಾಗಿದ್ದಾಗ ಕೂಡ ಈ ರೀತಿಯಾಗಿ ತಮಗೆ ತಿಂಗಳ ಪ್ರಶ್ನೆಗಳಿಗೆ ಕೇಳಿ ತೊಂದರೆ ಮಾಡಿ. ನಗರದ ಜೋಡು ರಸ್ತೆಯಲ್ಲಿನ ಬಿಎಸ್ಎನ್ಎಲ್ ಕಚೇರಿಗೆ ಗ್ರಾಹಕರು ಭೇಟಿ ನೀಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹೌದು, ಕಳೆದ 2 ದಿನಗಳಿಂದ ಬಿಎಸ್ಎನ್ಎಲ್ ಗ್ರಾಹಕರಿಗೆ ಕಂಪನಿಯು ತಾಂತ್ರಿಕ ದೋಷಗಳಿಂದ ನೆಟ್ವರ್ಕ್ ಸಮಸ್ಯೆ ಎದುರಾಗುವುದಕ್ಕೆ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಹಕರು ಬಿಎಸ್ಎನ್ಎಲ್ ಕಚೇರಿಗೆ ಭೇಟಿ ನೀಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳಿಕ ಬಿಎಸ್ಎನ್ಎಲ್ ಅಧಿಕಾರಿ ತ್ವರಿತವಾಗಿ ಸಮಸ್ಯೆಯನ್ನು ಬಗೆಹರಿಸಲು ಭರವಸೆ ನೀಡಿದರು. ನೀವು ಸಾಯಂಕಾಲದಿಂದ 5:30ಯಿಂದ ನೆಟ್ವರ್ಕ್ ಹೋಗಿತ್ತು ಅಂತ ಗ್ರಾಹಕರು ಕಂಪ್ಲೇಂಟ್ ಮಾಡಕತ್ತರ. ಕೊಡ್ತಂತ ಏನು ಸಮಸ್ಯೆ ಆಗಿತ್ತು ಸರ್? ಯಾಕೆ ಚೆಕ್ ಮಾಡಿದ್ವಿ ಬೆಳಗ್ಗೆ 6 ಗಂಟೆ ನಮ್ಮ ಸ್ಟಾಫಿಲ್ ಕಳಿಸಿ 6 ಗಂಟೆಗೆ ಬಂದು ಚೆಕ್ ಮಾಡಿ ಎಲ್ಲ ಹೇಳಿದ್ದಾರೆ. ಮತ್ತೆ ಮೇಜರ್ ಇಶ್ಯೂ ಐತಿ, ಕಾರ್ಡ್ ಎಲ್ಲ ತರ್ತಾ ಇದ್ದಾರೆ. ಹುಬ್ಳಿ ಟಿವಿ ಬರ್ತಾ ಇದೆ, ಗದಗ ಟಿವಿ ಬರ್ತಾ ಇದೆ, ನಾವು ಬಂದಿದ್ದೀವಿ. ಇನ್ನೊಂದು 2 ಅವರ್ಸ್ ಸರಿ ಆಗುತ್ತೆ. ಅದೇ ಈ ರೀತಿಯಾಗಿ ಮೊದಲು ಗ್ರಾಹಕರು ಇಲ್ಲಿ ಬಂದಾಗ ಅವ್ರ ಜೊತೆ ಈ ರೀತಿಯಾಗಿ ತಿಳಿಸಿ ಸರ್, ಫಸ್ಟ್ ಟೈಮ್ ಆಗಿದ್ದಕ್ಕೆ ಗ್ರಾಹಕರು ಬಂದಿರೋದು. ಗ್ರಾಹಕರು ಬಂದಾಗ ಅವ್ರ ಜೊತೆ ಇದನ್ನ ಕ್ಲಿಯರ್ ಆಗಿ ಕನ್ವಿನ್ಸ್ ಮಾಡಿ ಹೇಳ್ಬೋದಿತ್ತಲ್ಲ, ಎಷ್ಟು ಗ್ರಾಹಕರ ಆಕ್ರೋಶಗಳ ಕಾರಣ ಏನಂತ. ಇಲ್ಲಿ ಎಲ್ಲರೂ ಬೇಸಿಗೆ ಬರ್ತಾ ಇದ್ದಾರೆ, ನಾವು ಸ್ಪಂದನೆ ಕೊಡ್ತಾ ಇದ್ದೀವಿ. ನಾವು ಸುಮ್ಮನೆ ಕುಂತಿಲ್ಲ, ಎಲ್ಲ ಟೀಮ್ ಕರೆಸಿದೀವಿ, ಮಾಡ್ತಾ ಇದ್ದೀವಿ. ರಿಜಿಸ್ಟರ್ ಮಾಡ್ತೀವಿ, 2 ಅವರ್ಸ್ ರಿಜಿಸ್ಟರ್ ಮಾಡ್ತೀವಿ. ಸರ್ ತಮ್ಮ ಹೆಸರು? HF ಸಿರಹಟ್ಟಿ. ಸರ್ ತಮ್ಮ ಹುದ್ದೆ ಸರ್ ಇಲ್ಲೇ ಡಿವಿಷನಲ್ ಇಂಜಿನಿಯರ್ ಗದಗ. ಆಮೇಲೆ ನಂಬರ್ ಎಲ್ಲ ಚೇಂಜ್ ಮಾಡಿ ಇಲ್ಲಿ ಎನ್ಕ್ವೈರಿ ಮಾಡಿ. ನಿಮ್ಮ ಮೇಯರ್ ಆಫೀಸರ್ 2017 ರಿಟೈರ್ಡ್ ಆಗ್ಯಾರ, ಇನ್ನೂ ಅವ್ರ ನಂಬರ್ ಇಟ್ಕೊಂಡು ಕುಂತೀರಿ ನೀವು. ಆಮೇಲೆ ಅವರೆಲ್ಲ ಸರ್, ಮತ್ತೆ ಗ್ರಾಹಕರು 30 ವರ್ಷಗಳಿಂದ ದೊಡ್ಡ ಬಿಸ್ನೆಸ್ ಮನ್ಸ್ ಅವರೆಲ್ಲ, ಮತ್ತೆ ನೀವು ಬಿಲ್ ತುಂಬಿರಿಲ್ಲ ಅಂತ ಅವ್ರು ಪ್ರಶ್ನೆ ಮಾಡ್ತೀರಾ. ಮತ್ತೆ ಇಂಥ ಸೆಂಟ್ರಲ್ಲಿ ಎಷ್ಟು ಎಫರ್ಟ್ ಆಗಿ ಮಾಡ್ಬೇಕಂತ ಮೇಜರ್ ಸಮಸ್ಯೆ. ಒಂದು ಎನ್ಕ್ವೈರಿ ನಂಬರ್ ಇದೆ, ಮತ್ತೆ ಅವರೆಲ್ಲ ಇಲ್ಲಿ ಬಂದು ಕೇಳಕ್ಕಾಗಲ್ಲ. ಒಂದು ಲ್ಯಾಂಡ್ ಕಂಪ್ಲೇಂಟ್ ನಂಬರ್ ಇರುತ್ತೆ, ಅವನ್ನೆಲ್ಲ ಮಾಡಿ. ಇಲ್ಲಿ ಬಂದಿರೋರೆಲ್ಲ ಬಿಎಸ್ಎನ್ಎಲ್ ಮೇಲೆ ಅಭಿಮಾನಿ ಇರೋರು. ಈಗ 30 ವರ್ಷದಿಂದ ನಾವು BSNL ಸಿಮ್ಮನ್ನು ಹೊಂದಂಥವ್ರು. ನಮ್ಮ ಗಜೇಂದ್ರಗಡಕ್ಕೆ ಈ ಒಂದು ಬಿಲ್ಡಿಂಗ್ ಆಗೋವಂಥ ಪೂರ್ವದಲ್ಲೇ ನಾವು ಈ ಸಿಮ್ಮನ್ನು ಬಳಸ್ತಿದ್ವಿ. ಇವತ್ತಿಗಾದರೂ ಯಾವುದೇ ರೀತಿ ತೊಂದರೆ ಇದ್ದಿದ್ದಿಲ್ಲ, ಸರಾಗವಾಗಿ ನಡೀತಾ ಇತ್ತು. ಈಗ ಸಾಕಷ್ಟು ಬೇರೆ ಬೇರೆ ಪ್ರೈವೇಟ್ ಕಂಪನಿಯ ಸಿಮ್ಗಳು ಬಂದ ನಂತರ ಈ ಒಂದು ಸಂಸ್ಥೆಗೆ ತೊಂದರೆ ಆಯಿತು. ಆದರೂ ಕೂಡ ಸರಾಗವಾಗಿ ನಡೀತಾ ಇದ್ದು. ಆದರೆ ಇವತ್ತು ಏನಾಗಿದೆ ಅಂತಂದ್ರೆ, ಏನೇ ಒಂದು ಎಲೆಕ್ಟ್ರಾನಿಕ್ ತೊಂದರೆ ಆಯಿತು ಅಂತಂದ್ರೆ 1 ತಾಸದೊಳಗೆ ಎಲ್ಲ ಪರಿಹಾರ ಆಗ್ತಿದ್ದು. ಇಲ್ಲಿ ಇವತ್ತಿನ ದಿವಸ ನಿನ್ನೆ ಸಾಯಂಕಾಲ 5 ಗಂಟೆಗೆ ಈ ಒಂದು ಮೊಬೈಲಿಂದ ಎಲ್ಲ ಟವರ್ ಗಿವರ್ ಬಂದಾಗಿದ್ದಕ್ಕೆ ಎಲ್ಲ ವ್ಯವಹಾರಗಳು ಕೂಡ ಇವತ್ತಿನ ದಿವಸ ಈ ಮೊಬೈಲಿಂದ
ಮಾತಾಡೋದ್ರಲ್ಲಿ ವ್ಯವಹಾರವಾಗಲಿ ಏನೋ ಮಾಡಬೇಕಾದ್ರೂ ಮೊಬೈಲೇ ಬಂದಾಯ್ತಪ್ಪ ಅಂದ್ರೆ ನಮ್ಮ ಎಲ್ಲ ಕಾರ್ಯಗಳು ಸ್ತಬ್ಧ ಆಗಿ ನಿಂತು ಹೋಗ್ಬಿಡ್ತಾವೆ. ಇಂಥ ಸಮಯದೊಳಗೆ ಇಲ್ಲಿ ಒಂದು ಈ BSNL ಒಂದು ಆಫೀಸಿಗೆ ಬಂದ್ರಂತಂದ್ರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಸಮಸ್ಯೆ ಏನಾಗೈತೆ ಅಂತ ತಿಳ್ಕೊಂಡು ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟು ಸಮಾಧಾನ ರೀತಿಯಿಂದ ಹೇಳಿದರೆ ತೊಂದರೆ ಆಗ್ತಿದ್ದಿಲ್ಲ. ಇಲ್ಲಿ ಕೆಲಷ್ಟು ಪ್ರಶ್ನೆಗಳು ಏನು ಹೇಳ್ತಾರಪ್ಪ ಅಂದ್ರೆ, ನೀವು ದುಡ್ಡು ತುಂಬಿರೇನು, ನಿಮ್ಮದೆಲ್ಲ ಕ್ಲಿಯರ್ ಆಗೈತೆ, ನಿಮ್ಮದೆಲ್ಲ ರೊಕ್ಕನ ಕ್ಲಿಯರ್ ಮಾಡಿರಿ ಹೇಗೆ ಅಂತ ಕೇಳ್ಕತ್ತಾರೆ. ಯಾಕಂದರೆ ಇದು ಲ್ಯಾಂಡ್ ಫೋನ್ ಅಲ್ಲ, ಇದಕ್ಕೆ ಮೊಬೈಲಿಗೆ ನಾವು ರೀಚಾರ್ಜ್ ಮಾಡಿದಾಗ ಚಾಲು ಆಗುತ್ತೆ, ಅಲ್ಲಿವರೆಗೂ ಸತ್ತಂತ ಇರ್ತದೆ. ಹಾಗಿದ್ದಾಗ ಕೂಡ ಈ ರೀತಿಯಾಗಿ ತಮಗೆ ತಿಂಗಳಾದ ಪ್ರಶ್ನೆಗಳಿಗೆ ಕೇಳಿ ತೊಂದರೆ ಮಾಡಿದ್ರು. ಆಮೇಲೆ ಸಿಬ್ಬಂದಿ ವರ್ಗದವರು ಕೂಡ ಸರಿಯಾಗಿ ಇಲ್ಲಿ ವರ್ತನೆ ಮಾಡೋದಿಲ್ಲ. ಆಮೇಲೆ ಈಗ ಅವ್ರ ಆಫೀಸರು ಕೂಡ ಅವ್ರ ಸಮಯ ಎಲ್ಲ ಕಡೆಗೆ ಸರ್ಕಾರಿ ಸಮಯ ಏನಪ್ಪ ಅಂದ್ರೆ 10ರಿಂದ 10:15 ಆಫೀಸ್ ಚಾಲು ಆಗ್ತವೆ. ಈ ಆಫೀಸಿನ ಮುಖ್ಯ ಕಾರ್ಯನಿರ್ವಾಹಕರ ಅವ್ರು 12 ಗಂಟೆ 11:30 ಗಂಟೆಗೆ ಬಂದ್ರಪ್ಪ ಅಂದರೆ ಯಾರಿಗೆ ಯಾವ ರೀತಿಯಾಗಿ ಕೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೀಗ ಅವರು ಎಲ್ಲ ಚರ್ಚೆ ಮಾಡಿ ಕೇಳಿದಾಗ ಇನ್ನೂ 2 ಗಂಟೆ ಟೈಮ್ ಅಂತ ಕೊಟ್ಟರೆ ಏನು ಆಗಿದೆ, ಸಮಸ್ಯೆ ಏನಾಗಿದೆ ಅಂತಕ್ಕಂಥದ್ದನ್ನು ಈ ಸಮಸ್ಯೆನ ಈ ಒಂದು BSNL ಯಾರು ಸಿಮ್ಮನ್ನು ಹೊಂದಿದ್ದಾರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗಂಗೆ ಆದಷ್ಟು ಬೇಗವಾಗಿ ಮಾಡಲಿ ಅಂಥೇಳಿ ನಾವು ಅಲ್ಲಿ ಸಾರ್ವಜನಿಕರು ಇವತ್ತು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಹೆಚ್ಚಿನ ರೀತಿಯಿಂದ ಏನೇ ಸಮಸ್ಯೆ ಇದ್ದರೂ ಕೂಡ ಇದನ್ನು ಅವಲಂಬಿತರಾದರು ಇದು ನಮ್ಮ ಸರ್ಕಾರಿ ಸಂಸ್ಥೆ. ಇದನ್ನು ಉಳಿಸೋದು ಗ್ರಾಹಕರು ಮತ್ತು ಸಿಬ್ಬಂದಿ ವರ್ಗದವರು. ಅದನ್ನು ಉಳಿಸಿದಾಗ ಮತ್ತು ಸಿಬ್ಬಂದಿಯವರು ನಿರ್ಲಕ್ಷ್ಯ ಮಾಡಿದ್ರಂದ್ರೆ ಮುಂದೆ ಕೂಡ ನಾವು ಸರ್ಕಾರಿ ಸಂಸ್ಥೆ ನಾವೇ ಕುಂತ ಮುಚ್ಚಬೇಕಾಗತ್ತೆ. ಅದಕ್ಕೆ ಈ ಸಂಸ್ಥೆನ ಬೆಳೆಸ್ಬೇಕಪ್ಪ ಅಂದ್ರೆ ಸಿಬ್ಬಂದಿವರೆಗೂ ಅಚ್ಚುಕಟ್ಟಾಗಿ ಯಾವ ರೀತಿ ತೊಂದರೆ ಆಗಲಾರ್ದಂಗೆ ಗ್ರಾಹಕರ ನೋಡಿ ಸೌಜನ್ಯವಾಗಿ ವರ್ತನೆ ಮಾಡಿ ಈ ಸಂಸ್ಥೆನ ಬೇಗ ಏನೇ ಸಮಸ್ಯೆ ಇದ್ರೂ ಅದನ್ನು ಸರಿಪಡಿಸಿ ಎಲ್ಲರಿಗೂ ಟವರ್ ಚಾಲು ಆಗಿ ಮತ್ತು ಈ BSNL ಟವರ್ನ ಸಿಮ್ಮನ್ನು ಹೊಂದರು ಸರಿಯಾಗಿ ಇದರಿಂದ ಉಪಯೋಗ ತಗೋಬೇಕಂತ ನನ್ನ ಕಳಕಳಿ ಮನವಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ TB ಡ್ಯಾಮ್ ತುಂಗಭದ್ರಾ ಜಲಾಶಯಕ್ಕೆ CM ಬಾಗಿನ ಅರ್ಪಣೆ ಮಾಡಿದ್ದಾರೆ. ಇನ್ನು ವಿಶೇಷ ಪೂಜೆಯ ಬಳಿಕ ಬಾಗಿನ ಅರ್ಪಿಸಿದ್ದಾರೆ CM ಸಿದ್ದರಾಮಯ್ಯನವರು. ದುರ್ಗಾಂ ದೇವಿ ಗುಂಜರ್ಣಾಂ ಪ್ರಪದ್ಯೆ ಸುರಲೋಕೇ ನಮಃ ಅಗ್ರೆ ಸಂಬಾರಯಾನಭ್ಯಂ ಪುಷ್ಪಾಂ ಯೋತಿಭೇ ದುರ್ಗಾ ನಿಮಿತ್ತೇ ಅಷ್ಟೇ ಅನ್ಸುತ್ತದೆ. ನಮ್ದು ಕರೆಕ್ಟ್ ಐತಿ ಅಂತ ಇನ್ನು ಸ್ವಲ್ಪ ಲೀಕೇಜ್ ಇಲ್ಲ ಬಂದಿದೆ ಅಲ್ಲಿದ್ರು ಅದೇ ಹಿಂದೆ ಬಂದ್ರ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. BSNL ಕಚೇರಿ ಮುಂದೆ ಗ್ರಾಹಕರ ಆಕ್ರೋಶ, ತ್ವರಿತವಾಗಿ ತಾಂತ್ರಿಕ ದೋಷ ಸರಿಪಡಿಸುವ ಭರವಸೆ. ತುಂಗಭದ್ರಾ ಜಲಾಶಯಕ್ಕೆ CM ಬಾಗಿನ ಅರ್ಪಣೆ, ವಿಶೇಷ ಪೂಜೆ ಬಳಿಕ ಬಾಗಿನ ಅರ್ಪಿಸಿದ CM ಸಿದ್ದರಾಮಯ್ಯ.
ಸುದ್ದಿಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್. ವಂದನೆಗಳು.